ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಾನು. ಈ ಪಂಚಾಯತಿ ಉದ್ಘಾಟನೆ ಮಾಡಕ್ಕೆ ಮೇಲ್ಗಡೆ ನಮ್ಮ ಮೀಟಿಂಗ್ ಅಲ್ಲ, ಎಲ್ಲಾ ಸರ್ವಾನು ಸಭೆಯ ವಿಶೇಷ ಸಭೆ ಕರೆದೆ. ಎಲ್ಲ ವಿಶೇಷ ಸಭೆ ಬಂದು ಎಲ್ಲಾ ಮೆಂಬರ್ಗಳು ಒಪ್ಕೊಂಡು ಆಯ್ತು ಕರೇನೆ, ಆಯ್ತು ಹೋಗೋಣ ನಡ್ರಿ ಅಂದ್ರು. ನಾನು ಕಂಡೀಷನ್ ಮಾಡಿದೆ, ಬರ್ಲೇಬೇಕು, ಯಾವುದೇ ಕಾರಣಕ್ಕೂ ನೀವು ಬರ್ರಿ, ನಾವು ಹೋಗಕ್ಕಾಗಲ್ಲ ಅಂದಿದ್ಗೆ ಎಲ್ಲ ಬನ್ನಿ ಕರೀರಿ ಅಂದ್ರು. ಎಲ್ಲಾ ಮೀಟಿಂಗ್ ಬಂದು ಫುಲ್ ಸೈನ್ ಕೊಟ್ಟವ್ರೆ, ಎಲ್ಲಾ ಮೆಂಬರ್ ಸೈನ್ ಕೊಟ್ಟವ್ರೆ. ಇಲ್ಲಿ ನೋಡಿ, ಎಲ್ಲಾ ಪೇಪರು ಸೈನ್, ಎಲ್ಲ ಮೆಂಬರ್ಗೂ ಸೈನ್ ಕೊಟ್ಟವ್ರೆ. ಸೈನ್ ಕೊಟ್ಮೇಲೆ ಕಾರ್ ಮಾಡಿದೆ, ಕಾರ್ ಯಾರು ಬರಲಿಲ್ಲ. ಆಗ ನಾವು ಇಬ್ಬರಿಗೂ ವಿಜಯರಾಜ್ ಕರ್ಕೊಂಡು 4 ಬಾರಿ MLA ತಗೋದು. 4 ಬಾರಿ MLA ತಗೋದು, ಟೈಮ್ ಕೊಡ್ಲಿಲ್ಲ ಅವರು. ಮುಂದ್ವಾರ ಕೊಡ್ತೀನಿ ಅಂತ. ನಾವು ಕೊನೆಗೆ ಹೋಗಿ ಸಾಕಾಗಿ ಕೊನೆಯಲ್ಲಿ ಒಂದು 5 ದಿವಸ ಹೋದಾಗ ಒಪ್ಕೊಂಡ್ರು. ನಾವು ಮೊದಲು ದರ್ಶನ ನೋಡ್ತಾ ಹೋದೋ, ಅವರು ಹೇಳ್ತೀನಿ ಅಂದೇನಪ್ಪ, ಹೇಳ್ತೀನಿ ಹೋಗಿ ಅಂತ. ಅಣ್ಣ ನೀವು ಹೇಳಿ ಅಣ್ಣ ಅಂದೆ. ಅವ್ರು ಹೇಳ್ತೀನಿ ಅಂದ್ರು. ಇದೇ ವಾಲ್ಮೀಕಿ ಜಯಂತಿ ಹಾಲಲ್ಲಿ MLA ಸಿಕ್ಕರು, ಕೇಳ್ದು. ಅವ್ರು ಸಂತೋಷ ಒಪ್ಕೊಂಡ್ರು. ಆಯ್ತು ನಿಂದು ಲಾಸ್ಟ್ ಡೇಟ್ ಅಧ್ಯಕ್ಷೆ, ಆಯ್ತು ಮಾಡ್ಕೋಗಿ ಅಂತ. ಅವ್ರಿಗೆ ಒಪ್ಕೊಂಡ ಮೇಲೆ ಎಲ್ಲ ಇವತ್ತಾಗ ಹೋಗಿ ಕೇಳ್ದು, ಹೆಂಗ್ ಮಾಡ್ಬೇಕು ಹಿಂಗ್ ಆಯ್ತು ಮಾಡಿ ಅಧ್ಯಕ್ಷೆ ಅಂದ್ರು. ಆಗ ಪ್ರೋಟೋಕಾಲ್ ಪ್ರಕಾರ ಹಾಕ್ಬೇಕು ಅಂತ ಒಂದು ಇಟ್ಕೊಟ್ರು, ಒಂದು ನಮ್ಗೆ ಡೈರೆಕ್ಷನ್ ಕೊಟ್ರು, ಇದೇ ತರ ಮಾಡ್ಬೇಕು ನೀವು ಅಂತ. ಅದೇ ತರ ಮಾಡಿ ಒಂದು ಜೆರಾಕ್ಸ್ ಮಾಡಿ ಅವ್ರಿಗೆ ಹಾಕ್ತು. ಸರಿ ಇದೆ ಮಾಡಿ ಅಂತ ಹೇಳಿದ್ರು. ಅವಾಗ ಏನ್ ಮಾಡಿದ್ರು, ನಾವು ಕಾರ್ಡ್ ತಗೊಂಡು ಎಲ್ಲ MP, ಈಗ ಇವರು ಉಸ್ತುವಾರಿ ಸಚಿವರು, ಆಮೇಲೆ MLCಗಳು ಪ್ರತಿಯೊಬ್ಬರು ಭೇಟಿ ಮಾಡಿ, EOಗಳು, CO ಆಮೇಲೆ ಅಸಿಸ್ಟೆಂಟ್ CO, ಆಮೇಲೆ AWಗಳು ಪ್ರತಿಯೊಬ್ರು ಕಾರ್ಡ್ ಕೊಟ್ಟು ಎಲ್ಲ ಆಯ್ತು. ಸಂಡೇಲಿ ನಾಳೆ ಮಾಡ್ಬೇಕು. ನೆನ್ನೆ ಸಾಯಂಕಾಲ ಒಂದು ಫೋನ್ ಕರೆ ಬಂತು ನಮ್ಮ PD ಸಾಹೇಬ್ಗೆ, ಇನ್ನೇನೇ ನಿಲ್ಲಿಸ್ಬೇಕು ಅಂತ. ಸರ್ ನಮ್ಗೆಂದು ನಿಲ್ಸು ಅಂತ ಹೇಳಿ, ನೀವೆಂದು ನಾನು ಅಂದ್ರೆ ಇವಾಗ ಕೇಳಿದ್ರು, ನಾವು ಬರೋಲ್ಲ, ನಾವು ರಜಾ ಕೊಡ್ತೀವಿ ಅಂದ್ರು. ಕೊಡಿ ಸರ್, ನೀವು ರಜಾಗೂ ನಮ್ಗೇನು ಅವಶ್ಯಕತೆ ಇಲ್ಲ, ಕೊಡಿ, ನಾವು ಪಂಚಾಯತಿ ಉದ್ಘಾಟನೆ ಮಾಡುವ ಲಾಸ್ಟ್ ಡೇಟು ಮಾಡ್ಬಿಟ್ಟು ಅಂದ್ಬಿಟ್ಟು ನಾವು ನಿನ್ನೆ ಸಾಯಂಕಾಲ ಹೋಗಿ ಕಲ್ಲನ್ನು ಕೆಸ್ಕೊಂಡ್ಬಂದು ನೈಟು ಫುಲ್ 10 ಗಂಟೆ ಕಲ್ಲ ಓಪನ್ ಮಾಡಕ್ಕೆ ಎಲ್ಲಾನು ಕ್ಲೀನ್ ಮಾಡಿ ಮೆತ್ತಾಕ್ಸಿ ಗಿಲೋಮಟ್ ಹೋದು. ಬೆಳಗ್ಗೆ ಜಾವ ಬಂದ ಹಿಡಿಗೆ ಯಾರು ದುಷ್ಕರ್ಮಿಗಳು, ಕೇಡಿಗಳು, ದುಷ್ಕರ್ಮಿಗಳು ಯಾರೋ ನಮ್ಮ ಮೆಂಬರು ಯಾರು ಗೊತ್ತಿಲ್ಲ, ಯಾರು ಏನ್ ಮಾಡೋರು, ಫುಲ್ ಕಲ್ಲೋರ್ ಹಾಕೋರೆ. ಕಲ್ಲೋರ್ ಹಾಕ್ದ ನಾವು ಬಂದು ನೋಡಿದಾಗ ನಮ್ಮ ಪಂಚಾಯತಿ ಒಳಗೆ CC ಕ್ಯಾಮ್ರಾ ಆಫ್ ಆಗದೆ. CC ಕ್ಯಾಮ್ರಾ ಆಫ್ ಆಗದೆ ನಮ್ಮ ಪಂಚಾಯತಿ ವರ್ಕರ್ಸ್ ಅವತ್ತು ಕುಮ್ಮಕ್ ಕೊಡ್ಲೇಬೇಕು. ಕುಮ್ಮಕ್ ಕೊಡ್ಬೇಕು ಅಂದ್ರೆ ನಾವು ಕೇಳ ನಾವಿಲ್ಲ ಅಂದು. ನಾವು ಅಷ್ಟೊತ್ತಿಗೆ ಮಾಡೋರೆ ಹರೀಶನ್ ಅವರು ಮುಂಚೆನೆ ನೆನ್ನೆ ಹೋಗಿ ಕಂಪ್ಲೇಂಟ್ ಕೊಟ್ಟವ್ರೆ, ಗಲಾಟೆ ಆಯ್ತಿದೆ ಸರ್, ನಾವು ನಿಲ್ಲಿಸ್ತೀವಿ ಅಂತ. ನಮ್ಗೇನು ಗಲಾಟೆನೂ ಅವಶ್ಯಕತೆ ಇಲ್ಲ, ನಾವೇನು ಮಾಮೂಲಿ ಎಲ್ಲ ಬರ್ತಾರಲ್ಲ ಮಾಡೋಣ ಅಂದ್ಬಿಟ್ಟು ಮಾಡ್ದು. ಆವಾಗ ಏನೋ ಅವರು ರವಿಶಂಕರ್ ಬರಲ್ಲ ಅಂದ್ರು, ಅವ್ರ ಕಾರಣ ಅಂತ ಬಂದಿಲ್ಲ ಅನ್ಕೊಂಡು ನಾವು ತಿಳ್ಕೊಂಡು. ಆಮೇಲೆ ನಮ್ಮ ಅವ್ರು ಮಂಜೇಗೌಡರು ಬಂದ್ರು. ಮಂಜೇಗೌಡರು ಬಂದಾಗ ನನಗೆ ಟೈಮ್ ಕೊಟ್ರು, ಬತ್ತಾಂಗನಪ್ಪ ಮಾಡ್ಕೊಡ್ತೀನಿ ಅಂತ. ಮಂಜೇಗೌಡರು ಬಂದಾಗ ತೀವ್ರವಾಗಿ ಕಾಂಗ್ರೆಸ್ ಕಡೆಯವರು ಅವಾಗ ತಡ್ಡೆ ಹಾಕಿದ್ರು. ಅವರು ಒಬ್ಬ MLA, ನಾವು ಎಷ್ಟು ಗೌರವ ಕೊಡ್ತೀವಿ ಅವ್ರ ಪಕ್ಷದವ್ರಿಗೆ, ಅವ್ರು ಕೊಡ್ಬೇಕು. ಅವ್ರು ಕೊಡ್ಲಿಲ್ಲ. ಸಿಕ್ಕಾಪಟ್ಟೆ ಗಲಾಟೆ ಮಾಡಿ ಬೀಗನೆ ತೆಗಿದಂಗೆ ತಡೆ ಹಾಕಿ ಸುಶೀಲಮ್ಮ, ಹರೀಶ್ ಅವರು ಏನ್ ಬಹಳ ಪೈಪೋಟಿಲಿ ಸರ್ಕಲ್ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಯಾರು ಇದ್ರು ಅವರು ಕರೀಲಿಲ್ಲ. ಲೇಡೀಸ್ ಪೊಲೀಸ್ ಬರ್ಬೇಕಾಯ್ತು, ಲೇಡೀಸ್ ಪೊಲೀಸ್ ಒಬ್ರು ಬಂದಿಲ್ಲ, ಬರೀ ಜೆಂಟ್ಸ್ ಪೊಲೀಸ್ ಬಂದ್ರು. ಲೇಡೀಸ್ ಯಾರು ಮುಟ್ಟಕ್ಕಾಗಲ್ಲ, ನಾವು ಇಡಕ್ಕಾಗಲ್ಲ. ಮಂಗಳ ಅವರು ಬಹಳ ಟೈಮ್ ಮಾಡಿ ಅವ್ರ ಮೆಂಬರು ಏನ್ ಮಾಡಕ್ಕಾಗೋ. ತೀರಾ ಇದಾಗಿ ಮಂಜೇಗೌಡರು ಅಪ್ಪ ಎಲ್ಲ ಸಾಮಾನ್ಯ ಅಂದ್ಬಿಟ್ಟು ಮಾಮೂಲಿ ಮುಂಭಾಗನೆ ಗೇಟ್ ಕಟ್ಟಿ ಉದ್ಘಾಟನೆ ಮಾಡಿ ನಮ್ಗೆ ಅನುಗ್ರಹ ಮಾಡಿಕೊಟ್ರು. ಪ್ರಮಾಣ ಕಾರಣ ಇಲ್ಲ, ಇವರು ರವಿಶಂಕರ್ ಬಂದಿಲ್ಲ, ಇವ್ರು ಮಾಡ್ತಾವ್ರೆ, ಇವ್ನ ಹೆಸರು ಹಾಕೋತೇನೆ. ಹೆಸರು ಹಾಕೋದು ಒಂದೇ ಕಾರಣ ಅವ್ರಿಗೆ, ಇವ್ನ ಹೆಸರು ಬಿಡ್ಬಿಡ್ತದೆ. ಅಂಗನೋಡಿಗೂ ಹಂಗೆ ತಡೆ ಹಿಡಿದ್ರು, ಅಂಗನೋಡಿಗೂ ಆಗ್ಲಿಲ್ಲ. ಇದ್ದಾರ ಒಂದ್ ಮಾಡೋಣ, ಇದು ನಮ್ಮ ದುಡ್ಡು, 15 ಹಣಕಾಸು ದುಡ್ಡು ಇದು. ಕುಮಾರಸ್ವಾಮಿ ಅವ್ರಿಗೆ ಹೋಗಿ ಕೇಳಿದ್ರು, ಅವರು ಡೇಟ್ ಕೊಟ್ರು. ಎಲ್ಲಾ ಡೇಟ್ ಕೊಟ್ಟಿದ್ರು, ಇದು ಫಿಕ್ಸ್ ಮಾಡಿದ್ರು. ಅವ್ನ ಹೆಸರು ಬರಬಾರ್ದು, ಒಂದೇ ಕಾರಣ, ಇನ್ನೇನು ಇರಲಿಲ್ಲ. ಆಮೇಲೆ ಅವರು ಬಂದು ಅಂತ ಅವರು ಬರೀ ಕಾಂಗ್ರೆಸ್ ಲೀಡರ್ಗಳೇ ಇದ್ದಿದ್ದು ಬಂದು ಗಲಾಟೆ ಮಾಡಿದ್ದು. ಅವರೇನೋ ಕಾಂಗ್ರೆಸ್ MLA ಬಂದಿಲ್ಲ ಅಂದ್ರೆ ನಾವು ಗೌರವ ಕರೆದು ಅವರು ಬರ್ತೀನಿ ಅಂದ್ರು, ಕಾರಣ ಅಂತ ಹೇಳಿದ್ರು. ಅವ್ರೇನು ಬರಕ್ಲ ಅಂತ ಹೇಳಿದ್ರೆ ಬಂದಿದ್ವಿ. ಅವ್ರು ಹೇಳಿದ್ವಿ, ಅವೆಲ್ಲಾನು ಫಾರ್ಮೇಸ್ ಮಾಡಿಸಿ ಪ್ರತಿಯೊಂದು ಪ್ರೋಟೋಕಾಲ್ ಪ್ರಕಾರ ಪ್ರತಿಯೊಂದು ಕೊಟ್ಟಿವಿ. ಆಮೇಲೆ ಅಲ್ಲಿ ಫೋಟೋ ಮಾಡ್ಕೊಂಡ್ಬಂದ್ವಿ ನಾವು, ಯಾಕೆ ನಾಳೆ ಕೊಟ್ಟಿಲ್ಲ ಅಂತಾರೆ. ಇವ್ರಿ ಮೆಂಬರು ಸೈನ್ ಹಾಕೊಡೋ ಮೀಟಿಂಗ್ ನಲ್ಲಿ ಯಾವಾಗ ಕರೆದ್ರು ನಾವು ಅಲ್ಲಿವಿ, ನಾವ್ ಇಲ್ಲಿವಿ, ಬರೀ ಇದೇ ಸುಳ್ಳು ಹೇಳಿದ್ರು. ಇವಾಗ ನೋಡ್ರಿ ನಮ್ಗೆ ಹೇಳೇ ಇಲ್ಲ ಅಂತಾರೆ. ನಾವು ಸೈನ್ ಹಾಕಿ ಮಾಡಿಕೊಂಡಿದ್ವಿ, ಫೋನಲ್ಲಿ ಕರೆ ಮಾಡೀನಿ, ಆಗ ಕಾರ್ ಮಾಡಿ ಬನ್ನಿ, ನೀವು ಬರ್ಲೇಬೇಕು ಅಣ್ಣ. ಇಲ್ಲ ಅಣ್ಣ, ನೀವ್ ಮಾಡ್ತಾ ಇದ್ರಿ ಮಾಡಿಗಿ, ನೀವ್ ಮಾಡ್ತಾ ಮಾಡಿಗಿ ಅಣ್ಣ. ನೆನ್ನೆ ಪ್ರೆಸ್ ಮೀಟ್ ಮಾಡೋರೆ ನೋಡಿ, ಇಲ್ಲಿ ಸೈನ್ ಹಾಕೊಟ್ಟವ್ರೆ. ಮೀಟಿಂಗ್ ಬಂದು ಸೈನ್ ಹಾಕೊಟ್ಟವ್ರೆ, ಅಲ್ಲಿ ಪ್ರೆಸ್ ಮೀಟ್ ಮಾಡೋರು, ನಮ್ಗೆ ಹೇಳಿಲ್ಲ ಅಂತ. ಈ ತರ ದೇಶ ರಾಜಕೀಯ ಮಾಡಿದ್ರೆ ಏನ್ ಮಾಡಕ್ಕಾಯ್ತದೆ? ಆಮೇಲೆ ನೆನ್ನೆನೆ ಹೋಗಿ ಕೊಟ್ಟವ್ರೆ ಹರೀಶ್ ಅವರು ಕಂಪ್ಲೇಂಟ್ ಗಲಾಟೆದಿಂದ. ಕಾರಣನೇ ಗೊತ್ತಿಲ್ಲ, ಗಲಾಟೆಗೂ ನಮ್ಗೆ ಯಾರು ಗೊತ್ತಿಲ್ಲ. ನಾವು ಮಾಮೂಲಿ ಎಲ್ಲ ಮಾಡ್ಕೊಂಡಿದ್ವಿ. ಈ ಮಧ್ಯದಲ್ಲಿ CC ಕ್ಯಾಮ್ರಾ ವಾಪಸ್ ಮಾಡಕ್ಕೆ ನಮ್ಮ ಪಂಚಾಯತಿ ವರ್ಕರ್ಸ್ ಕೊಟ್ಟವ್ರೆ. ಇದು ತನಿಖೆ ಆಗ್ಲೇಬೇಕು, ನಾವು ಕಂಪ್ಲೇಂಟ್ ಕೊಟ್ಟೇ ಕೊಡ್ತೀವಿ. ಇದು ಮೇಲ್ಮಟ್ಟದ ತನಿಖೆ ಆಗ್ಲೇಬೇಕು, ಯಾರು CC ಕ್ಯಾಮ್ರಾ ಆಫ್ ಮಾಡಿದ್ರು.
ಯಾರು ಸಪೋರ್ಟ್ ಮಾಡೋರೆ ಇದು ತನಿಖೆ ಆಗ್ಲೇಬೇಕು. ಎಲ್ಲಿ ಗಂಟಾರು ಸರಿ ಇದೆ ನಾವು ಹೋರಾಟ ಮಾಡ್ತೀವಿ. ನಮ್ಮ ಪಂಚಾಯತಿ ವರ್ಕರ್ಸ್ ಇವ್ರು ಸಪೋರ್ಟ್ ಮಾಡೋರು. ಈ ಸಿ ಕ್ಯಾಮ್ರಾ ಆಫ್ ಮಾಡ್ಬೇಕಾದ್ರೆ ತೆಗಿಬೇಕಾದ್ರೆ ಯಾರು ಹಾಕಿಲ್ಲ. 10 ಗಂಟೆ ಲೈಟ್ ಅದೇ, 10 ಗಂಟೆ ಮೇಲೆ ಲೈಟ್ ಇಲ್ಲ, ಸಿ ಕ್ಯಾಮ್ರಾ ಆಗಾದ್ರೆ 10 ಗಂಟೆ ಮೇಲೆ ಬಾಗಿಲಾಗ್ತಾ ಇದ್ದಾರೆ. ಪಂಚಾಯತಿಯವರು ತೆಗಿಬೇಕು. ನನಗೆ ಪಂಚಾಯತ್ 100 ಭಾಗ ಅನುಮಾನ ಇದೆ.